ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ವು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದ ಜನಪ್ರಿಯ ಶಾಸಕರು, ಹಿರಿಯರು, ಅನುಭವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಗೌಡರು ನಿನ್ನೆಯ ದಿನ ನನಗೆ ದೂರವಾಣಿ ಮೂಲಕ ಮಾತನಾಡಿ ನೀವು ಬರ್ತಾ ಇದ್ದೀರಲ್ಲ, ಹಾಗೆ ಒಂದು ಹೆಜ್ಜೆ ನಮ್ಮ ಮುಖಂಡರು ಕಾರ್ಯಕರ್ತರನ್ನು ಕೂಡ ಪರಸ್ಪರ ಕಾಣದಂಗಾಗ್ತದೆ, ಒಂದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹೋಗ್ತಕ್ಕಂಥದ್ದಕ್ಕೆ ತಾವು ಬರಬೇಕು ಅಂತಕ್ಕಂಥದ್ದು ಭಾಳ ಪ್ರೀತಿಯಿಂದ ಆಹ್ವಾನವನ್ನು ನೀಡಿದರು. ತದನಂತರ ಇವತ್ತು ಬಂದು ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಇಲ್ಲಿವರೆಗೂ ಕರೆತಂಬಂದಿರತಕ್ಕಂಥ ಎಲ್ಲ BJPಯ ಸ್ನೇಹಿತರು, ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು, ವಿಶೇಷವಾಗಿ ನಿಂಗಪ್ಪಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಾಯಿತು. ಹಾಗಾಗಿ ಇಲ್ಲಿ ಬಾಬಣ್ಣ ಅವರಿದ್ದಾರೆ, ನಮ್ಮ JDLPಯ ನಾಯಕರು, ಹಿರಿಯರು, ಉಗ್ರೇಶ್ರವರು, ಡಾಕ್ಟರ್ ರವಿ ಅಣ್ಣ ಅವರು, ಚೌಡಾರೆಡ್ಡಿ ಅವರು, ನಾಗರಾಜಣ್ಣ ಅವರು, ಆಂಜನಪ್ಪನವರು, ತಿಮ್ಮಪ್ಪನವರು, ತಿಮ್ಮರಾಯಪ್ಪಣ್ಣ ಅವರು, ಶಾಂತಕುಮಾರ್ ಅವರು, ಎಲ್ಲರೂ ಸೇರಿ ಯೋಗಣ್ಣನವರು, ಚೈನವರು, ಕೃಷ್ಣಮೂರ್ತಿ ಅವರು ಎಲ್ಲ ಸೇರಿ ಇವತ್ತು ಒಟ್ಟಾರೆಯಾಗಿ ಸುರೇಶ್ ಗೌಡರು ಭಾಳ ಒಂದು ವಿಶೇಷವಾದಂಥ ಮಾತುಗಳನ್ನ ಆಡಿದ್ದಾರೆ. ಪರಸ್ಪರ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆಯಿಂದ ಹೋಗಬೇಕು ಅಂತಕ್ಕಂಥ ಅವರ ನಿರ್ಧಾರಕ್ಕೆ ಜನತಾದಳ ಪಕ್ಷವು ಕೂಡ ಬದ್ಧ. ಮಾತಿಲ್ಲ. ಕಳೆದ ಚುನಾವಣೆಯಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಹತ್ತತ್ರ 34% ವೋಟ್ ಶೇರನ್ನು JDS ಪಕ್ಷ ತಗೊಂಡಿದೆ. ಜೊತೆಯಲ್ಲಿ ಹೆಚ್ಚು ಕಮ್ಮಿ ಒಂದು 2 ವೋಟ್ ಶೇರು ಕಮ್ಮಿ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ತಗೊಂಡಿದ್ದೀರಿ. ಇವೆರಡು ಸಮ್ಮಿಲನ ಆದರೆ ಬಹುಶಃ ಮುಂದಿನ 2028ಕ್ಕೆ ಬಹುಶಃ ನಾವು ಎಲ್ಲಿಗೆ ಹೋಗಿ ನಿಲ್ತೇವೆ 11 ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು 11 ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 100ಕ್ಕೆ 100 11 ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಪ್ರಮಾಣದ ಬಹುಮತದಿಂದ ಗೆಲ್ತಕ್ಕಂಥದ್ದು NDA ಅಭ್ಯರ್ಥಿಗಳಾಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ವಿಶ್ವಾಸದಿಂದ ಹೇಳಬೇಕಾಗ್ತದೆ. ಯಾವ ರೀತಿ ಇವತ್ತು ಸುರೇಶ್ ಗೌಡರು ಈ ರೀತಿ ನಮ್ಮ ಎರಡೂ ಪಕ್ಷವನ್ನ ಕರೆತಂದು ಕೂರಿಸ್ಕೊಂಡಿದ್ದಾರೆ, ಬಹುಶಃ ಇದು ರಾಜ್ಯಾದ್ಯಂತ ಎಲ್ಲ ಕಡೆ ಆದಂಥ ಸಂದರ್ಭದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗಳು ಕೂಡ ಈ ವರ್ಷ ಕಾಣಬಹುದು. ZP, TP, ಗ್ರಾಮ ಪಂಚಾಯತಿ ಸೇರಿದಂತೆ ಅನೇಕ ಸ್ಥಳೀಯ ಚುನಾವಣೆಗಳು ನಡೆಯುತ್ತೆ. ಆ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಒಂದು ಪರಸ್ಪರ ಪ್ರೀತಿ ಹೊಂದಾಣಿಕೆಯಿಂದ ಒಂದು ಸೀಟ್ ಶೇರಿಂಗ್ ಆಗಬೇಕು ಅಂತಕ್ಕಂಥದ್ದು. ಸ್ಥಳೀಯವಾಗೂ ಕೂಡ ಇರ್ತಕ್ಕಂಥ ಶಾಸಕರು, ಅಭ್ಯರ್ಥಿಗಳು ಎರಡೂ ಪಕ್ಷದವರು ಕೂತು ಚರ್ಚೆ ಮಾಡಿ ಯಾರು ಗೆಲ್ತಕ್ಕಂಥ ಕುದುರೆ ಇದ್ದಾರೆ, ಯಾವ್ಯಾವ ಭಾಗದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆ, ಇವೆಲ್ಲವೂ ಕೂಡ ಆಲಿಸಿ ಅಂತಿಮವಾಗಿ ಅವತ್ತಿನ ಸಂದರ್ಭದಲ್ಲಿ ತೀರ್ಮಾನ ತಗೋಣ. ಆದರೆ ಇವತ್ತಿನ ಸುರೇಶ್ ಗೌಡ್ರ ಈ ಒಂದು ದಿಟ್ಟ ಒಂದು ಹೆಜ್ಜೆಗೆ ನಾನಂತೂ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತೇನೆ. ಅವರು ಒಂದು ಮಾತು ಹೇಳಿದ್ದಾರೆ, ನಾವು ಯಾವಾಗ NDA ಭಾಗಕ್ಕೆ ಸೇರಿದ್ವು ಬತ್ತಾಯ್ದಂಗೆ ತೋರಿಸಿದ್ರು, ಕುಮಾರಣ್ಣ ಅವ್ರದ್ದು, ದೇವೇಗೌಡರು ಸಾಹೇಬ್ರು ಫೋಟೋ ಹಾಕಿದ್ದೀನಿ, ಇದು ನಿರಂತರವಾಗಿ ಫೋಟೋ ಇನ್ನು ಮುಂದೆ ಇಲ್ಲೇ ಇರುತ್ತೆ ಅಂತ ಸುರೇಶ್ ಗೌಡರು ಹೇಳಿದ್ದಾರೆ. ಅಂದರೆ ಬಾಬಣ್ಣ ಅವ್ರು ಹೇಳಿದಂಗೆ ಬಹುಶಃ ಈ ಅಲಯನ್ಸು ಬಹಳ ಜನ ನಾನಾ ರೀತಿ ಆಚೆ ಮಾತಾಡ್ಬೋದು, ನಾನಾ ಥರ ವ್ಯಾಖ್ಯಾನ ಕೊಡ್ಬೋದು. ಆದರೆ ಈ ಅಲಯನ್ಸು ಒಗ್ಗಟ್ಟಾಗಿ ಹೋದಂಥ ಸಂದರ್ಭದಲ್ಲಿ ಇವತ್ತು ಸುರೇಶ್ ಗೌಡರು ಹೇಳ್ದಂಗೆ ಭ್ರಷ್ಟಾಚಾರ ಅಥವಾ ಇವತ್ತು ಹಲವಾರು ವಿಚಾರಗಳು, ಜನವಿರೋಧಿ ಅಂತ ಕೆಲವೊಂದಷ್ಟು ವಿಚಾರಗಳು ಏನಿದೆ ಅದು ಇಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ, ವೇದಿಕೆಗಳಲ್ಲಿ ಭಾಷಣ ಮಾಡೋಣ. ಆದರೆ ಇವೆಲ್ಲವೂ ಕೂಡ ಇದನ್ನ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದಾದರೆ ಎರಡೂ ಪಾರ್ಟಿ ಒಟ್ಟಾಗಿ ಹೋಗಬೇಕು. ಯಾವುದೇ ಸಣ್ಣ ಪುಟ್ಟ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳಿದ್ದಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೇ ಬಗೆಹರಿಸ್ಕೊಂಡು ಇದನ್ನ ಇನ್ನೂ ಬಗೆಹರಿಸೋಕ್ಕಾಗದೇ ಇಲ್ಲ ಅಂತ ಆದಾಗ ಎರಡು ಪಕ್ಷದ ವರಿಷ್ಠರ ಗಮನಕ್ಕೂ ತಗೊಂಬಂದು ಕೂತ್ಕೊಂಡು ಒಂದು 4 ಗೋಡೆ ಮಧ್ಯೆ, ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ಮೊದಲನೇ ದಿನದಿಂದ ಹೇಳ್ದವ ನಾನು. ಇತ್ತೀಚೆಗೂ ಒಂದಷ್ಟು ಚರ್ಚೆಗಳಾಯಿತು ರಾಜ್ಯ ಮಟ್ಟದಲ್ಲಿ, ತಾವೆಲ್ಲ ನೋಡಿರ್ಬೋದು. ಒಂದಷ್ಟು ಹೇಳಿಕೆಗಳು ಕೊಟ್ಟಾಗ ಏನಾಗ್ತದೆ, ಎಲ್ಲೋ ಒಂದ್ ಕಡೆ ಎರಡು ಪಕ್ಷದ ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳಿದೆಯಲ್ಲ, ಅದು ಮುಂದಿನ ಚುನಾವಣೆಗಳಲ್ಲಿ ಮತ್ತೆ ಬೇರೆ ರೀತಿ ಆಗ್ಬೋದು. ಹಾಗಾಗಿ ಒಂದು ಪಾಸಿಟಿವ್ ಆಗಿ ಎಲ್ಲ ಕೈ ಜೋಡಿಸಿದ್ದೀವಿ. ಈ ಕೈ ಜೋಡಣೆ ಏನಿದೆ ಒಟ್ಟಾರೆಯಾಗಿ ರಾಜ್ಯದ ಜನತೆಯ ಸಮಗ್ರ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಅಭಿವೃದ್ಧಿಯ ಚಿಂತನೆಯಿಂದ ಎರಡೂ ಪಕ್ಷಗಳು ಒಂದಾಗಿದ್ದೇವೆ. ಸುರೇಶ್ ಗೌಡರು ಮತ್ತೆ ಹೇಳ್ದಂಗೆ ದುರ್ಗದಿಂದ ಚಾಮರಾಜನಗರದವರೆಗೂ, ಚಾಮರಾಜನಗರ ಒಂದು ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಲೋಕಸಭೆಯಲ್ಲಿ ಸಂಪೂರ್ಣ NDA ಸ್ವೀಪ್ ಮಾಡಿರ್ತಕ್ಕಂಥದ್ದು. ಬಹುಶಃ ಆ ನಿಟ್ಟಿನಲ್ಲಿ
ಇದು ಒಂದು ರೀತಿ ಲೋಕಸಭಾ ಚುನಾವಣೆ ನಮ್ಗೆ ದಿಕ್ಸೂಚಿ, ಮತ್ತೆ ಸ್ಥಳೀಯ ಚುನಾವಣೆಗಳು ಕೂಡ ದಿಕ್ಸೂಚಿಯಾಗಿ ಗೊತ್ತಾಗ್ತದೆ. ನಾನು ಎಲ್ಲೋದ್ರೂ ಒಂದೇ ಮಾತಾಡ್ತಾ ಇದ್ದೀನಿ, MP ಚುನಾವಣೆ, MLA ಚುನಾವಣೆ, ಕಾರ್ಯಕರ್ತರು ನಮ್ಗೆ ದುಡಿದಿರ್ತಾರೆ. ಈಗ ಕಾರ್ಯಕರ್ತರಿಗೆ ನಾವು ದುಡಿತಕ್ಕಂಥ ಸ್ಥಳೀಯ ಚುನಾವಣೆ ಎರಡೂ ಪಕ್ಷದ ಕಾರ್ಯಕರ್ತರು ಅಣ್ಣ ತಮ್ಮಂದರ ರೀತಿಯಲ್ಲಿ ಅನ್ಯೋನ್ಯವಾಗಿ ಹೋಗ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಜೊತೆಯಲ್ಲಿ ನಮ್ಮ NDA ಮಿತ್ರಕೂಟದ ಒಬ್ಬ ಕಾರ್ಯಕರ್ತನಾಗಿ ಬಯಸ್ತೇನೆ. ಧನ್ಯವಾದ.